ಬೆರಳು ಹಿಡಿದು ನಡೆದೆ ನಿನ್ನ ಜೊತೆಯಲಿ ಜೊತೆಯಲಿ. ಹಲೋ ಹಲೋ ಪಾರು ಅವರಾ? ಹೌದು, ನೀವ್ಯಾರು ಮಾತಾಡ್ತಾ ಇರೋದು? ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ಇಲ್ಲಿ ನಿಮ್ಮ ಕಡೆ ಹುಡುಗಿ ಒಬ್ಳು ಕಾಯ್ತಾ ಇದ್ದಾಳೆ. ಕಂದ, ನಿನ್ನ ಹೆಸರೇನಮ್ಮ? ವೈಷ್ಣವಿ. ವೈಷ್ಣವಿ ಅಂತ. ನಾವು ಇಲ್ಲೇ ಡಾವರ್ಸ್ ಕಾಲೋನಿ ಸರ್ಕಲಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಬೇಗ ಬಂದು ಈ ಮಗುನ ಕರ್ಕೊಂಡು ಹೋಗ್ತೀರಾ? ಪ್ಲೀಸ್ ಸರ್, ಇವತ್ತೇನಾರ ನೀವು ನಮಗೆ ಸಹಾಯ ಮಾಡಿದ್ರೆ ನಾಳೆ ನಿಮ್ಮ ಮಗಳಿಗೂ ಯಾರು ಒಬ್ಬರು ಸಹಾಯ ಮಾಡ್ತಾರೆ ಸರ್. ಇವಾಗ ನಂಗೆ 2 ತಿಂಗಳು. ಮದುವೆ ಯಾವಾಗ ಮಾಡ್ಕೊಳ್ಳೋಣ? ಅಪಾರ್ಷನ್ ಮಾಡಿಸ್ಬಿಡಪ್ಪ. ಯಾಕೆ ಸರ್, ನಿಮ್ಮ ಮಗಳು ಫ್ರೆಂಡ್ ಅಂದ್ಕೊಂಡು ಸಹಾಯ ಮಾಡಿ ಸರ್. ನನ್ನ ಮಗಳು ಇದ್ದಿದ್ರೆ ನಿನ್ನಷ್ಟೇ ಇರೋಳು. ಅಂದರೆ ನಿಮ್ಮ ಮಗಳು ಇಲ್ವಾ ಸರ್? ಎಲ್ಲೋಗಿದ್ದಾಳೆ ಸರ್? ಅದನ್ನು ಬಿಡು. ಈಗ ನೀನು ಎಲ್ಲಿಗೆ ಹೋಗಬೇಕು ಹೇಳು. ಸರ್, ಈ ಅಡ್ರೆಸ್ ಈ ಮನೆಗೆ ಹೋಗ್ಬಿಟ್ರೆ ನನ್ನ ಪಾರು ಸಿಕ್ಬಿಡ್ತಾಳೆ ಸರ್. ಅಭಯ್ ಬೆಡ್ಸ್ ಶಾಲಿನಿ. ಹ್ಞೂ, ಶಾಲಿನಿ ನಮ್ಮ. ನಮ್ಮ ಅಮ್ಮಂಗೆ ಫ್ರೆಂಡ್ ಆಗ್ಬೇಕಂತೆ. ಓಕೆ, ನಿಮ್ಮಮ್ಮ ಎಲ್ಲಿದ್ದಾರೆ ಇವಾಗ? ಈ ಪಾರು ಅಂದರೆ ನಿಮ್ಮಮ್ಮ ಅಂತ? ಇಲ್ಲಪ್ಪ, ಪಾರುಗೆ ವಯಸ್ಸಾಗಿದೆ. ನಮ್ಮ ಬಿಡಿ ಸರ್, ಇವಾಗ ನನ್ನನ್ನು ಅಲ್ಲಿ ಬಿಡ್ತೀರಾ ಪ್ಲೀಸ್ ಸರ್? ಬಾಕಂದ, ನಿನ್ನನ್ನು ಬಿಟ್ಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನೀವೆಷ್ಟು ಒಳ್ಳೆಯವರು ಸರ್. ನನಗಿಂತ ಜಾಸ್ತಿ ನೀನು ಒಳ್ಳೆಯವಳು, ಅದಕ್ಕಿಂತ ಹೆಚ್ಚಾಗಿ ಬುದ್ಧಿವಂತೆ. ಸರ್, ಮುದ್ದಾಗಿದ್ದನೂ ಕಾರಲ್ಲಿ ಕುತ್ಕೊಂಡಿಲ್ಲ ಸರ್. ಇದೇ ಫಸ್ಟ್ ಟೈಮ್ ನಾನು ಕಾರಲ್ಲಿ ಕುತ್ಕೊಂಡಿರೋದು. ಇನ್ನು ಮುಂದೆ ನೀನು ದಿನ ಕಾರಲ್ಲೇ ಕುತ್ಕೊಳ್ಳೋ ದಿವಸನೂ ಬರೋದು. ಹೊರಡೋಣ ಡ್ರೈವರ್? ಸರ್, ಬೆಂಗಳೂರು ಕರ್ನಾಟಕಕ್ಕೆ ಸೇರಿದಲ್ವಾ? ಯಾಕೆ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಒಬ್ಬರು ಕನ್ನಡ ಮಾತಾಡ್ತಿಲ್ಲ. ಅದ್ಯಾವುದೋ ಪಸ್ಕ ಅಂತೆ, ಡಸ್ಕ ಅಂತೆ, ಪೋಲಾ ಅಂತೆ, ಅದೇನೇನೋ ಮಾತಾಡ್ತಾ ಇದ್ದಾರೆ. ನಾನು ಬೆಂಗಳೂರು ಅಂದರೆ ಬೇರೆ ದೇಶ ಅಂದ್ಕೊಂಡೆ. ಬೆಂಗಳೂರು ಅಲ್ಬೇಕಂತ ಇಲ್ಲಿ ಕನ್ನಡ ಅಂದರೆ ಹಾಗೇನೆ. ಮನೆ ಯಜಮಾನನೇ ಕಾಯಿಲೆ ಬಿದ್ದಿರ್ತಾನಲ್ಲ,
ಅದೇ ಗತಿ ಬಂದಿದೆ ನಮ್ಮ ಕನ್ನಡಕ್ಕೆ. ಈಗ ನಾನು ಬೆಂಗಳೂರಿಗೆ ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ ಬಿಡಿ. ರಂಗ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಇಲ್ಲಿ ಏನೇನೋ ವಿಷಯ ನಡೀತಾ ಇದ್ದಪ್ಪ. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಒಂದೂ ಗೊತ್ತಾಗ್ತಿಲ್ಲ. ಅಭಯ್ ಶಾಲಿನಿ ಮದುವೆಯಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಹೇಳೋ. ಒಳ್ಳೇದಾಗುತ್ತೆ ಅನ್ನೋದಾದರೆ ಬಲಗಡೆಯಿಂದ ಹೋಗು, ಕೆಟ್ಟದಾಗುತ್ತೆ ಅನ್ನೋದಾಗಿದ್ರೆ ಎಡಗಡೆಯಿಂದ ಹೋಗು. ಕೊಡೋ ಕೊಡೋ. ಕೊಡು ನನ್ನಪ್ಪ, ಯಾವುದೋ ಒಂದು ಕಡೆಯಿಂದ ಕೊಡಪ್ಪ. ರಂಗ, ನಾನೇ ಛತ್ರಿ ಅನ್ಕೊಂಡಿದ್ದೆ, ನೀನು ನನಗಿಂತ ದೊಡ್ಡ ಛತ್ರಿ ಇದೆ. ಕೊನೆಗೂ ಇಟ್ಬಿಟ್ಟಲ್ಲಪ್ಪ ಬರ್ತೀನ. ವಾ ವಾ ಬಾ ಬಾ ಮೊದ್ಲಿಂದ. ಅಯ್ಯೋ ದೇವ್ರೆ ಅಪ್ಪ. ಸರ್ ಎಲ್ಲ ಕಂಫರ್ಟ್ ಆಗಿದೆಯಲ್ಲ, ಏನು ಪ್ರಾಬ್ಲಮ್ ಇಲ್ವಲ್ಲ ಸರ್? ಏನೂ ಇಲ್ಲ ಸರ್, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಬೀಗ್ರೆ, ಥ್ಯಾಂಕ್ ಯು ಸರ್. ಬೀಗ್ರೆ, ಅರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅಲ್ಲ, ಈ ಮದುವೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಖುಷಿ ಆಗ್ತಾ ಇದೆ. ಏನು ಅನ್ನಿಸ್ಬೇಕಾಗಿತ್ತು? ಇದೇ ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಂಡು ಆ ಸ್ವಾಮಿ ರಂಗನ್ ಕೇಳಿದೆ, ಈ ಮದುವೆಯಿಂದ ಒಳ್ಳೇದಾಗೋದಾದ್ರೆ ಬಲಗಡೆ ಕೊಡು, ಇಲ್ಲದ್ರೆ ಎಡಗಡೆ ಕೊಡು ಅಂತ. ಆ ಸ್ವಾಮಿ, ಆ ರಂಗ ಏನು ಮಾತಾಡದೆ ಸೈಲೆಂಟಾಗಿ ಇದ್ಬಿಟ್ಟು ಕಡೆಗೂ ಕಾಯಿಸಿ 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 ಮಧ್ಯದಲ್ಲಿ ಹೂ ಕೊಟ್ಬಿಟ್ಟ. ಅಂದ್ರೇನರ್ಥ? ಈ ಮದುವೆ ಬಗ್ಗೆ ಅವನಿಗೂ ಅನುಮಾನ ಇದೆ ಅಂತ ತಾನೇ, ಈ ಮದುವೆಯಿಂದ ಏನೂ ಲಾಭ ಇಲ್ಲ ಅಂತ ತಾನೇ. ಬೈ ಸಾಕು ಸುಮ್ಮನೆ. ಮಗಳು ಮದುವೆ ಆಗ್ತಾ ಇದೆ ಅಂತ ಎಲ್ಲ ಅಪ್ಪಂದ್ರು ಎಷ್ಟು ಖುಷಿಯಾಗಿ ಓಡಾಡ್ಕೊಂಡಿರ್ತಾರೆ. ನೀವೇನ್ರಿ ಮಾತಿಗೂ ಅಪಶಕನ ನೋಡ್ಕೊಂಡು? ಅಯ್ಯೋ, ನಿಮ್ಮ ಒಳ್ಳೇದಕ್ಕೆ ಸ್ವಾಮಿ ಹೇಳ್ತಾ ಇರೋದು. ಇದರಿಂದ ಸಮಸ್ಯೆ ಬರುತ್ತೆ ಅನ್ನೋದಾದ್ರೆ ನಿಮ್ಮ ಮಗನಿಗೂ ಸಮಸ್ಯೆ ಬರುತ್ತೆ ಅಂತ ತಾನೇ. ಯೋಚನೆ ಮಾಡಿ ನೋಡಿ, ಏನೇ ಸಮಸ್ಯೆ ಬಂದರೂ ನಾವು ಫೇಸ್ ಮಾಡ್ತೀವಿ, ಆಯ್ತಾ? ಓ, ಈಗ ಅರ್ಥ ಆಯ್ತು. ಇದು ಅದೇ ಅದೇ ಏನು ಏನು ಅದೇ ಅಂದ್ರೆ? ಈಗ ನನ್ನ ಅನುಮಾನ ಪರಿಹಾರ ಆಯ್ತು. ನಾನೇ ಮದುವೆ ಬೇಡ ಬೇಡ ಅಂತಿದ್ರು, ನೀವಾಗೆ ಬಂದು ಮದುವೆ ಬೇಕು ಬೇಕು ಅಂತಿದ್ದೀರಲ್ಲ, ಅಂದಮೇಲೆ ನಿಮ್ಮನೆ ಕಡೆ ಏನೋ ಸಮಸ್ಯೆ ಇದೆ ಎಂದಾಗಾಯ್ತು. ನಿಮ್ಮ ಹುಡುಗ ಅಷ್ಟು ಚಿಕ್ಕವನು, ನಮ್ಮ ಹುಡುಗಿ ಇಷ್ಟು ದೊಡ್ಡವಳು. ಆದರೂ ನಮ್ಮ ಹುಡುಗಿನೇ ಬೇಕು ಅಂತ ನೀವೇ ಮುಂದೆ ಬಂದಿದ್ದೀರಾ ಅಂದಮೇಲೆ ನಿಮ್ಮ ಹುಡುಗನಿಗೆ ಏನೋ ತೊಂದರೆ ಇದೆ ಅಂತ ತಾನೆ. ನಿಮ್ಮ ಹುಡುಗನಿಗಿರೋ ಅಂದ ಚಂದ ಶ್ರೀಮಂತಿಕೆಗೆ ಎಂತೆಂಥ ಹುಡುಗಿಯರು ಸಿಗ್ತಿದ್ರು. ಅದೆಲ್ಲ ಬಿಟ್ಟು ವಯಸ್ಸಾಗಿರೋ ನನ್ನ ಮಗಳನ್ನೇ ಕೇಳ್ತಾ ಇದ್ರಿ ಅಂದಮೇಲೆ ನಿಮ್ಮ ಹುಡುಗನಿಗೆ ಏನೋ ಪ್ರಾಬ್ಲಮ್ ಇದೆ. ಅದನ್ನು ಮುಚ್ಚಿಟ್ಕೊಂಡು ನಮ್ಮನ್ನು ಏಮಾರಿಸ್ತಾ ಇದ್ದೀರಿ. ನನ್ನ ಮಗಳಿಗೆ ಮೋಸ ಮಾಡ್ತಾ ಇದ್ದೀರಿ. ಕರೆಕ್ಟ್? ಸಾಕು, ಮುಚ್ಚಯ್ಯ ಬಾಯಿ. ಶಾಂತಿ, ನೀನು ಯಾಕೆ ಹೊರಗೆ ಹೋದೆ? ನಾವು ಮಾತಾಡ್ಕೋತೀವಿ, ನೀನು ಒಳಗೆ ಹೋಗು. ಇನ್ನು ಏನ್ರಿ ಮಾತಾಡೋದು? ಏ ಸುನೀತಾ, ಬೇಗ ಹೋಗಿ ಮನುಷ್ಯನ ಹೆಂಡತಿನ ಕರ್ಕೊಂಡ್ ಬಮ್ಮ, ಬೇಗ. ನೋಡು, ಈ ಮನುಷ್ಯ ಬಾಯಿಗೆ ಬಂದಾಗೆ ತಲೆ ಬುಡ ಇದ್ದೇ ಮಾತಾಡ್ತಾ ಇದ್ದಾನೆ. ನೀನ್ ಯಾಕೆ ಟೆನ್ಷನ್ ಆಗ್ತಾ ಇದೀಯಾ? ಇಲ್ಲಿ ನೀನೊಂದು ಸೀನ್ ಕ್ರಿಯೇಟ್ ಮಾಡಬೇಡ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ?
ಇಲ್ಲೊಂದು ಪ್ರಾಬ್ಲಮ್ ಇದ್ರು ಅದು ನನಗೂ ನನ್ನ ದೇವ್ರಿಗೂ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ನನ್ನ ಮಗಳನ್ನ ಕೊಡಬೇಕು ಅಂತಾನ. ಯಾರೇ ಕೊಡಿಂದಿದ್ ನಿಮ್ಮನ್ನ? ಈಗಲೇ ಕರ್ಕೊಂಡು ಹೋಗಿ ಅವಳನ್ನ. ಅಯ್ಯೋ ರಂಗ, ಏನಪ್ಪ ನಡೀತಾ ಇದೆ ಇಲ್ಲಿ? ಅಮ್ಮ ನೋಡಿಮ್ಮ, ನಿಮ್ಮ ಯಜಮಾನ್ರು ನನ್ನ ಮಗನ ಬಗ್ಗೆನೇ ಏನೇನೋ ಅನುಮಾನ ಪಡ್ತಾ ಇದ್ದಾರೆ. ನನ್ನ ಮಗನ ಹತ್ರನೇ ಏನೋ ದೋಷ ಇದೆ, ಅದಕ್ಕೆ ಅದನ್ನೆಲ್ಲ ಮುಚ್ಚಿಟ್ಟು ಇಂಥ ಹುಡುಗಿನ ಮದುವೆ ಮಾಡ್ಕೋತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಅನಿಸ್ಕೊಂಡ್ಮೇಲೆ ನಿಮ್ ಸಂಬಂಧನೂ ಬೇಡ, ಸಹವಾಸನೂ ಬೇಡ. ನನ್ಗೆ ಈ ಮದುವೆ ಇಷ್ಟನೇ ಇರಲಿಲ್ಲ. ಆದ್ರೆ ನನ್ನ ಮಗನಿಗೋಸ್ಕರ ಇದನ್ನು ಒಪ್ಕೊಂಡಿದ್ದಕ್ಕೆ ಸರಿಯಾದ ಬೆಲೆನ ಕೊಟ್ರಿ. ನಡೀರಿ, ಈಗಲೇ ನಿಮ್ಮ ಮಗಳನ್ನ ಕರ್ಕೊಂಡು ಹೊರಟ್ಬೇಡಿ ನೀವು. ಅಮ್ಮ, ನಿಮ್ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲಕ್ಕೆ ಬೀಳ್ತೀನಿ, ಹಾಗೆಲ್ಲ ಮಾತಾಡಬೇಡಿ. ಹೀಗೆಲ್ಲ ಮುಗಿದ ಮೇಲೆ ಹೀಗಂದ್ರೆ ನಾನು ಏನು ಮಾಡಲಿ ಹೇಳಿ? ಈಗ ಏನಾಗಿದೆ ನಿಮಗೆ? ಯಾಕೆ ಹಿಂಗೆ ಎಲ್ಲನೂ ಅಯ್ಯೋ ಅನ್ನಿಸ್ತೀರಾ? ನಿಮ್ಮಿಂದ ನಾವು ನೆಮ್ಮದಿನೇ ಹಾಳಾಗೋಯ್ತಲ್ಲ. ನೋಡಿ, ನಾನು ಮಾಡಿ ತಪ್ಪಾಯ್ತು ಅಂತ ಅವ್ರ ಹತ್ರ ಕ್ಷಮೆ ಕೇಳಿ. ಇನ್ಮೇಲೆ ಹೀಗೆಲ್ಲ ಮಾತಾಡಲ್ಲ ಅಂತ ಅವ್ರ ಹತ್ರ ಬೇಡ್ಕೊಳ್ಳಿ. ನಂದೇನೇ ತಪ್ಪಿದೆ? ಹುಡುಗಿ ನೀನು ಮಾತಾಡಿದ್ರೆ ಗಂಡ ಅನ್ನೋದನ್ನ ನೋಡ್ದೆ. ಆಂಟಿ ಪ್ಲೀಸ್, ಅವ್ರನ್ನ ಏನು ಅನ್ಬೇಡಿ. ನೀನು ಇವ್ರ ಪರನೇ ವಹಿಸ್ಕೋತೀಯಾ? ಪ್ಲೀಸ್ ಆಂಟಿ, ಒಂದು ಹುಡುಗಿ ತಂದಾಗಿ ನನ್ನ ಮೇಲೆ ಅನುಮಾನ ಪಡೋದು ಸಹಜನೇ. ಆದರೆ ಇದು ಮದುವೆ ಮನೆ, ಇಲ್ಲಿ ಗಲಾಟೆ ಬೇಡ. ಆ ಡೌಟ್ನ ಕ್ಲಿಯರ್ ಮಾಡೋದು ನನ್ನ ಕರ್ತವ್ಯ. ಅಂದ್ರೆ ಅವ್ರು ಆಡಿದೆಲ್ಲ ಸರಿ ಅಂತೀಯೇನೋ? ಮಾಮ್ ಪ್ಲೀಸ್, ಇದೆಲ್ಲ ಇಶ್ಯೂನೇ ಅಲ್ಲ. ಅಂಕಲ್, ಒಂದು ನಿಮಿಷ ಒಳಗೆ ಬನ್ನಿ. ನೀವು ಬನ್ನಿ ಅಂಕಲ್. ಯಾಕಪ್ಪ ಬಾಗ್ಲಾಗ್ತಾ ಇದೆಯಾ? ಬನ್ನಿ. ಸುಮ್ಮನೆ ತಮಾಷೆಗೆ ಮಾತಾಡಿದೆ ಅಷ್ಟಪ್ಪ. ನನ್ನ ವಯಸ್ಸಾಗಿರೋದು, ನಾನು ಬಿಟ್ಬಿಡಪ್ಪ. ನಿಜ ಹೇಳ್ಬೇಕು ಅಂದ್ರೆ ನಂಗೇನು ಗೊತ್ತಿಲ್ಲಪ್ಪ, ನಂಗೇನು ಗೊತ್ತಿಲ್ಲ. ಒಂದು ನಿಮಿಷ ಇರಿ ಅಂಕಲ್, ನಿಮ್ಮ ಅನುಮಾನ ಪರಿಹಾರ ಆಗಬೇಕು ತಾನೆ? ಇಲ್ಲಿ ಕೂತ್ಕೊಳ್ಳಿ. ನಾನು ಹೋಗ್ತೀನಪ್ಪ, ಪ್ಲೀಸ್ ಪ್ಲೀಸ್. ಅಯ್ಯೋ, ನೋಡಿ, ನನ್ನ ಕಾಲು ಸರಿಯಾಗಿ ಗಟ್ಟಿಯಾಗಿದೆ. ಓಕೆನಾ? ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಉತ್ತರ ಕನ್ನಡದ ಜಿಲ್ಲೆ ಅನೇಕ ಜನಧಾರೆಗಳನ್ನು ಹೊಂದಿದೆ. ನೋಡಿ, ಕನ್ನಡ ಅಕ್ಷರ ಎಷ್ಟು ನೀಟಾಗಿ ಓದ್ತಾಯಿನಿ, ಅದು ಕನ್ನಡ ಕಲ್ದೇನೆ. ಸೊ ನನ್ನ ಕಣ್ಣು ತುಂಬಾ ಚೆನ್ನಾಗಿದೆ. ಒಂದು ನಿಮಿಷ ಮೇಲೆ ಇದ್ದಾಳೆ, ಹೇಳಿ ಹೇಳ್ತೀನಿ. ಈ ಕೈ ಇನ್ನೂ ಸೋತ್ ಹೋಗಿಲ್ಲ. ನಿಮ್ಮನ್ನ ಎತ್ತಷ್ಟು ಶಕ್ತಿ ಇದೆ ತಾನೆ? ಹಂಗಲ್ಲಪ್ಪ, ಅದು ಗೊತ್ತಾಯ್ತು. ಹೊರಗಡೆ ನೋಡಕ್ ತುಂಬಾ ಚೆನ್ನಾಗಿದ್ದೀನಿ, ಆದ್ರೆ ಒಳಗಡೆಯಿಂದ ಏನೋ ಕಾಯಿಲೆ ಇದೆ ಅಂತ ತಾನೆ? ಒಂದ್ ನಿಮಿಷ. ಇತ್ತೀಚೆಗೆ ನಾನು ಹಾಸ್ಪಿಟ್ಲಿಗೆ ಸೇರಿದ್ನಲ್ಲ, ಅವಾಗ ಎಲ್ಲ ಥರ ಟೆಸ್ಟ್ ಮಾಡಿಸಿದ್ದೀನಿ. ಅದು ರಿಪೋರ್ಟ್ ಏನೋ ಮತ್ತೆ ಡಾಕ್ಟರ್ ಒಪಿನಿಯನ್ ಏನು ಅಂತ ನೀವೇ ಕೇಳಿ. ಹಲೋ, ಹಾಂ, ಎಸ್ ಅಂಕಲ್. ಅಯ್ಯೋ, ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ಏನಿಲ್ಲ, ಒಂದು ಚಿಕ್ಕ ಡೌಟ್ ಕ್ಲಿಯರ್ ಆಗಬೇಕಿತ್ತು. ಈಗ ರೀಸೆಂಟಾಗಿ ನಿಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ನಲ್ಲ, ಆಗ ನೀವೇನೇನೋ ಟೆಸ್ಟ್ ಮಾಡಿದ್ದೆ ತಾನೆ? ನನಗೆ ಯಾವ ಕಾಯಿಲೆ ಇದೆ,
ಯಾವ್ಯಾವ ಕಾಯಿಲೆ ಇಲ್ಲ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಸರಿ ಅಂಕಲ್, ಥ್ಯಾಂಕ್ ಯು. ನೀವು ಮಾತ್ರ ಮದುವೆಗೆ ಬರಲೇಬೇಕು. ಓ ಸರಿ ಅಂಕಲ್, ಬಾಯ್. ಇನ್ನೂ ಡೌಟ್ ಇದೆಯಾ ಅಥವಾ ಇವಾಗಲಾದ್ರೂ ಕ್ಲಿಯರ್ ಆಯ್ತಾ ಅಂಕಲ್? ಡೌಟ್ ಏನೂ ಇಲ್ಲ, ಆದರೂ ಸ್ವಲ್ಪ ಹಿಂಗೆ. ನಿಮ್ಗೆ ಇನ್ನೊಂದು ವಿಷಯ ಸತ್ಯ ಹೇಳ್ತೀನಿ ಅಂಕಲ್. ನನಗೆ ಹೆಣ್ಣು ಸಿಗಲಿಲ್ಲ ಅಂತ ನಿಮ್ಮ ಮಗಳು ಹಿಂದೆ ಬಿದ್ದಿದ್ದಲ್ಲ. ಹೆಂಡತಿ ಅಂದರೆ ಎರಡನೇ ತಾಯಿ ಅಂತ ಎಷ್ಟೋ ಜನ ಹೇಳ್ತಾರೆ. ಅಂಥ ತಾಯಿನ ನಾನು ನಿಮ್ಮ ಮಗಳಲ್ಲಿ ನೋಡಿದೆ. ಅದಕ್ಕೆ ಅಂಕಲ್ ನಾನು ಅವ್ರನ್ನ ಅಷ್ಟೊಂದು ಹಚ್ಕೊಂಡಿದ್ದು. ಅದು ಒಂದೇ ಒಂದು ಕಾರಣಕ್ಕಷ್ಟೇ ನಾನು ಅವ್ರನ್ನೇ ಮದುವೆ ಆಗಬೇಕು ಅಂತ ಅಷ್ಟೊಂದು ಒದ್ದಾಡಿದ್ದು. ಈಗ ನಿಮ್ಗೆಲ್ಲ ವಿಷಯ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ನಮ್ಮ ಮದುವೆಗೆ ಯಾವ ಅಡ್ಡಿನೂ ಮಾಡಲ್ಲ ಅಲ್ವಾ ಅಂಕಲ್? ಹೀಗೆ ನೋಡಿ, ನನಗೆ ಈ ಬಾದಾಮಿ ಕಾಯಿ ಜಾಸ್ತಿ ತಿಂದ್ಬಿಟ್ರೆ ತಲೆಯೆಲ್ಲ ಒಂಥರ ಧಿಮ್ ಅಂತ. ನಾನು ಏನು ಮಾತಾಡ್ತೀನಿ ಅಂತಾನೆ ಗೊತ್ತಾಗಲ್ಲ. ನಿಮ್ಮ ಹುಡುಗನಿಗೆ ಏನೂ ತೊಂದರೆ ಇಲ್ಲ, ಪರ್ಫೆಕ್ಟ್. ಆದರೆ ಪಾಪ ಅವನ ಒಳಗಡೆ ಎಷ್ಟು ಸಂಟ ಪಟ್ಬಿಟ್ಟ ಅಂತೀರಿ. ನಿಮ್ಮ ಹುಡುಗನಿಗೆ ಏನೂ ತೊಂದರೆ ಇಲ್ಲ, ಪರ್ಫೆಕ್ಟ್. ಆದರೆ ಪಾಪ ಅವನ ಒಳಗಡೆ ಎಷ್ಟು ಸಂಟ ಪಟ್ಬಿಟ್ಟ ಅಂತೀರಿ. ಅದು ನೋಡಿ ನನಗೊತ್ತರ ಪಿಚ್ಚೆ ಅನ್ನಿಸ್ಬಿಡ್ತು. ಇಂಟ್ರೆಸ್ಟ್ ಏನು ಕಿವುಚ್ಚಾಗ್ಬಿಟ್ಟು. ಇಂಥ ಹುಡುಗನಿಗೆ ಹಿಂಸೆ ಕೊಡೋದು ಬೇಡ, ಮಗಳನ್ನೇ ಕೊಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ಬನ್ನಿ ಬನ್ನಿ ಹೇಳಿ ಅಂದರೆ ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮಗೆ ನನ್ನ ಮಗಳನ್ನು ಕೊಡ್ತೀನಿ. ಅಲ್ಲ, ನಿಮ್ಮ ಜೀವ ನನಗೆ ಮುಖ್ಯ. ಅಲ್ಲ, ನೀವಿಲ್ಲದೆ ಹೋದರೆ ನಿಮ್ಮ ತಂದೆ ತಾಯಿಗೆ ಗತಿ ಏನು ಹೇಳಿಪ್ಪ? ಅವ್ರಿಗೋಸ್ಕರ ಆದರೂ ನಾನು ನನ್ನ ಮಗಳನ್ನು ಕೊಡಬೇಕು. ಏನಮ್ಮ, ಏನು ಈಗ ನನ್ನ ಮಗಳನ್ನ ನಾನು ಕೊಡೋದಕ್ಕೆ ರೆಡಿಯಾಗಿದ್ದೀನಿ. ನಿಮ್ಗೆ ಓಕೆನಾ? ಓಕೆನಾ? ಇದೇನೋ ಅಬ್ಬಿ ಹೀಗೆ ಮಾಡಿಬಿಟ್ಟೆ? ಶಾಂತಿ, ವಿಷಯ ಬೆಳೆಸ್ಬೇಡ. ಹೇಗೆ ಈಗ ಅವ್ರು ಸುಮ್ಮನಾಗಿದ್ದಾರಲ್ವಾ? ವಿಷಯ ಬೆಳೆಸೋದ್ರಿಂದ ಬಂದವರೆದುರಿಗೆ ನಮ್ಮ ಮರ್ಯಾದೆನೇ ಹೋಗೋದು. ಸುಮ್ಮನಾಗ್ಬಿಡು. ಅಮ್ಮ, ಕರ್ಕೊಂಡೋಗಿ ಹುಡುಗಿನ ರಿಸೆಪ್ಷನ್ ರೆಡಿ ಮಾಡಿ. ಏನೋ ಅಬ್ಬಿ, ಅವ್ರು ನಿನ್ಗೆ ಅಷ್ಟು ಅವಮಾನ ಮಾಡಿದ್ರು ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗಿ ಅವ್ರ ಕಾಲು ಹಿಡಿದ್ಬಿಟ್ಟಿಯಲ್ಲೋ. ಒಂದು ಹುಡುಗಿಗೋಸ್ಕರ ನೀನು ಈ ಮಟ್ಟಕ್ಕೆ ಇಳಿತಿ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ. ನನ್ನ ನಂಬಿಕೆ ನೀನು ಸುಳ್ಳು ಮಾಡಿ. ಶಾಂತಿ, ಆಗಿದ್ದಾಗೋಯ್ತಲ್ವಾ, ಈಗ ಇನ್ನೇನು ಮಾತಾಡಬೇಡ. ರೆಡಿ ನೀನು. ಡ್ಯಾಡ್, ನಾನು ಅವ್ರ ಹತ್ರ ಹೇಳಿದ್ದೆ ಬೇರೆ. ಅವರಲ್ಲಿ ನನಗೆ ಗೊತ್ತಿದೆ, ಆ ಮನುಷ್ಯ ಹಾಗೇನೆ. ನೋಡು, ನಿನಗೆ ಬೇಕಾಗಿರೋದು ಶಾಲಿನಿ ಅಷ್ಟೇ ಅಲ್ವಾ? ಮತ್ತೆ ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ? ಆರಾಮಾಗಿರೋ, ಖುಷಿಯಾಗಿರೋ.
ಏನು ಅಂದ್ಕೊಂಡಿದ್ದೆ ನಮ್ಮ ಮಾವನ ಜಗತ್ ಕಿಲಾಡಿ. ಪಗ ಪ ನೀ 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 ಸಾ ಪಗ ಪ ಮ ಧ